ಗುರುಗಳೇ, ಇಷ್ಟು ದಿವಸ ಇದು ನಾನು ನಿಮ್ಮ ಹತ್ರ ಕೇಳಬಾರ್ದು ಅಂತಿದ್ದೆ. ಯಾವುದನ್ನು? ನಿಮ್ಗೆ ವಿಷಯ ಚೆನ್ನಾಗ್ ಗೊತ್ತು. ಇದಕ್ಕೆ ಪರಿಹಾರ ಸಿಗೋದು ನಿಮ್ಮ ಹತ್ರ ಮಾತ್ರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನಾಗಿದೆ ಕಾಯಿಲೆ? ಅಲ್ಲ ಕಣ, ನಿಮ್ ಧ್ವನಿಲಿ ಯಾಕಂತ ಕಂಪನ ಇದೆ? ಏನ್ ಹೇಳ್ತಾ ಇದೀಯ ನೀನು? ಹೇಳಿ ಗುರುಗಳೇ, ನಮ್ಮಮ್ಮನ ಹುಚ್ಚಂದ್ರಾವತಿ ಅಂತ ಯಾಕಂದರೆ ಅಂತ. ಯಾರೋ ಪುಟ್ಟ ನಿನ್ನ ಕೇಳಿದ್ದು? ಯಾರೇ ಕೇಳಿರ್ಲಿ, ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ. ಹೇಳಿ ಗುರುಗಳು, ನಿಮ್ಗೆ ವಿಷಯ ಗೊತ್ತಾ? ಈ ಒಂದು ಮಾತನ್ನ ಕೇಳ್ತಾನೆ ಬಂದಿದ್ದೀನಿ. ಇದರಲ್ಲಿ ಎಷ್ಟು ನೋವಿದೆ ಅಂತ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಹೇಳಿ ಗುರುಗಳು, ನಮ್ಮಮ್ಮ ಯಾವಾಗ್ಲಾದ್ರೂ ಹುಚ್ಚಿ ಆಗಿದ್ಲ? ಯಾಕೆಲ್ಲರೂ ಹಾಗೆ ಅಣಗಿಸ್ತಾರೆ? ಹೇಳಿ ಹೇಳಿ ಗುರುಗಳೇ. ಸುಮ್ಮನೆ ಯಾರೋ ಏನೇನೋ ಹೇಳಿ ನೀನ್ ತಲೆ ಕೆಡಿಸಿಯಾರೆ. ಬಹುಶಃ ಆ ಕಾವ್ಯನೇ ಇದನ್ನೆಲ್ಲ ಹೇಳಿರ್ಬೇಕಷ್ಟೇನೆ. ಮಾತು ತಿರುಗಿಸ್ಬೇಡಿ ನೀವು ಸದಾಶಿವಯ್ಯ. ನಿಮ್ಗೆ ರಹಸ್ಯ ಗೊತ್ತು, ಅದೇನು ಅಂತ ಹೇಳಿ. ಹೇಳೋ ಜನರಿಗೆ ಹುಚ್ಚು ಅಷ್ಟೇ. ನಿಮ್ಮಮ್ಮಂಗೆ ಯಾಕಯ್ಯ ಹುಚ್ಚು? ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತ ನೀವೇ ಹೇಳ್ತಿದ್ರಿ. ಹೇಳ್ತಿದ್ದೆ, ಈಗಲ್ಲ. ಈಗೀಗ ಶೂನ್ಯದಲ್ಲೇ ಸೃಷ್ಟಿ ಮಾಡಬಲ್ಲಂತ ಜನರೇ ಹೆಚ್ಚು ನಮ್ಮ ಸಮಾಜದಲ್ಲಿ. ಯಾರಿಗೆ ಬೇಕಾದ್ರೂ ಹುಚ್ಚಿಡಿಸ್ಬಲ್ರು ಕಣೋ ನನ್ನ ಹುಚ್ಚು ಜನ. ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನನ್ನಿಂದ ಸಾಧ್ಯನೂ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ನಿನ್ನ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಹಾಗಾದ್ರೆ ನಿಮ್ ಜೊತೆ ನಾನಿರೋದ್ರಲ್ಲಿ ಯಾವ ಅರ್ಥ ಇದೆ? ನೋಡು, ನೀನು ಭಾವಿಸಿದ್ರೆ ಇದೆ, ಇಲ್ಲದೆ ಹೋದ್ರೆ ಇಲ್ಲ. ಆದರೆ ಒಂದು ಮಾತು ಕಿರಣ, ನಿಮ್ಮಮ್ಮ ಹುಚ್ಚಿ ಅಲ್ಲ. ಇಷ್ಟರ ಮೇಲೆ ನಂದೇನೂ ಮಾತಿಲ್ಲ. ಹಾಗಾದ್ರೆ ನಮ್ಮ ಸಾಂಗತ್ಯದಲ್ಲಿ ತಿರುಳೇ ಇಲ್ಲ. ಯಾಕೋ ಹೀಗೆ ಮಾತಾಡ್ತೀಯ ಕಿರಣ? ಇನ್ನು ಹೆಚ್ಚು ಮಾತಿಲ್ಲ, ಬೇಡ ಬಿಡಿ. ಇನ್ಮೇಲೆ ನಮ್ಮ ನಡುವೆ ಮಾತೇ ಬೇಡ. ಇನ್ಮೇಲೆ ನಾನು ನಿಮ್ ಜೊತೆ ಇರ್ಬೇಕಾದ ಅಗತ್ಯ ಕಾಣ್ತಾ ಇಲ್ಲ. ಏಕೆ ಹೀಗೆ ನಮ್ಮ ನಡುವೆ, ಏಕೆ ಹೀಗೆ ನಮ್ಮ ನಡುವೆ, ಏಕೆ ಹೀಗೆ ನಮ್ಮ ನಡುವೆ. ಏನೋ ಕಿರಣ, ನನ್ ತಂಬೂರಿ ಕೊಡ್ತೀರಾ? ಏನು ಸಿಕ್ಕಾಪಟ್ಟೆ ಸಿಟ್ಟಲ್ಲಿರೋ ಹಾಗಿದೆ? ನನ್ಗೆ ತಾಳ್ಮೆ ಇಲ್ಲ. ನನ್ ತಂಬೂರಿ ಕೊಡಿ, ಜಾಸ್ತಿ ಮಾತ್ ಬೇಡ. ಆಯ್ತಪ್ಪ ಯುವರಾಜ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಶರ್ಬತ್ತು ಮಜ್ಜಿಗೆನೋ ಸ್ವಲ್ಪ ಕುಡ್ಕೊಂಡು ಹೋಗು ಕಿರಣ. ಹನಿ ನೀರು ಬೇಡ, ನನಗೆ ನನ್ ತಂಬೂರಿ ಕೊಡಿ, ಅಷ್ಟು ಸಾಕು. ಹೋಗಯ್ಯ ಹೋಗು, ನಿನಗೆ ಉಚ್ಚಾರ ಮಾಡೋಕೆ ಯಾರು ಕಾಯ್ಕೊಂಡು ನಿಂತಿಲ್ಲ. ಜಂಬ ಮಾಡ್ತಾನೆ ಜಂಬ. ಏನೇ ಹುಡುಗನ ಗಲಾಟೆ? ಇವನು ಈ ರೀತಿ ಗಲಾಟೆ ಮಾಡಿದಿನ ನಾನು ಯಾವತ್ತೂ ನೋಡಿರ್ಲಿಲ್ಲಪ್ಪ. ಎಲ್ರೂ ಇರೋ ಹಾಗಿದ್ರೆ ಸರಿ ಇರುತ್ತೆ.
ದಾರಿ ತಪ್ಪಿದ್ರೆ ಹೀಗೇನೆ. ಏನೇ ದಿವ್ಯಾ ನಿನ್ ಮಾತಿನ ಅರ್ಥ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀನೇ ಹೆಗಲ್ ಮುಟ್ ನೋಡ್ಕೋತ್ಯಾ? ನಾನ್ ನಿನಗೇನಾದ್ರೂ ಹೇಳದ್ನಾ? ಕುಂಬಳಕಾಯಿ ಕಳ್ಳ ಅಂತ ಹೇಳೋರ್ ಮನ್ಸಲ್ಲೇ ಕೊಳುಕ್ತನ ಇದ್ರೆ ಎದುರಿಗಿರೋರೆಲ್ಲ ನಾವೇ ಕಳ್ರೇನೋ ಅಂತ ಅನುಮಾನ ಬಂದ್ಬಿಡುತ್ತೆ ಅಷ್ಟೇ. ನೀನ್ ಮಾಡ್ತಿರೋ ಕೆಲ್ಸದಲ್ಲಿರೋ ಅಷ್ಟು ಕೊಳಕು ನನ್ ಮನ್ಸಲ್ಲಿ ಇಲ್ಲಮ್ಮ. ಅದನ್ ಮೊದ್ಲು ತಿಳ್ಕೊ. ನಾನೇನಂತ ಕೊಳೋ ಕೆಲ್ಸ ಮಾಡ್ದೆ? ಅದನ್ನ ಬಾಯ್ಬಿಟ್ ಬೇರೆ ಹೇಳ್ಬೇಕಾ? ಶುರು ಆಯ್ತಾ ನಿಮ್ಮಿಬ್ರದ್ದು ಹಾವು ಮುಗಿಸಿ ಆಟ? ಅದೇನು ಅಂತ ತಯಾರಾಗ್ಬಿಟ್ರೋ ಏನು? ಅಮ್ಮ, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಇಲ್ಲಮ್ಮ, ನಿಮ್ಮಿಬ್ರು ಜಗಳ ನೋಡ್ತಾ ಸುಮ್ನೆ ಕೂತಿರ್ತೀನಿ. ಅಮ್ಮ, ನಾನು ಹೇಳಿಲ್ವಾ ಈ ವಿಷಯ ನಿನಗ್ ಬೇಡ ಅಂತ? ಸುಮ್ನೆ ಒಳಗೆ ಎದ್ದು ಹೋಗು. ಸರಿ, ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ. ಈ ಮನೆಯಲ್ಲಿ ನನ್ನ ಮಾತಿಗೆ ಏನಾದ್ರೂ ಬೆಲೆ ಇದ್ರೆ ತಾನೆ ಕಚ್ಚಾಡ್ತಾ ನಾಯಿ ಬೆಳ್ಕೊಳ್ತಾರ. ಕಾವ್ಯ, ನೀನು ಎಲ್ಲೆಲ್ಲಿ ಏನೇನ್ ಮಾಡ್ತೀಯ ಅಂತ ನನಗ್ ಗೊತ್ತು. ನಿನಗ ಅದೇ ಕೆಲ್ಸ ತಾನೆ. ಆದ್ರೆ ನಿನ್ ತಂತ್ರಗಳೆಲ್ಲ ನಿನಗೆ ತಿರುಗಿ ಹೊಡೆಯೋ ಕಾಲ ಬಂದೇ ಬರುತ್ತೆ, ತಿಳ್ಕೊ. ತಂತ್ರನಾ? ಹೌದು. ಅಪ್ಪಂಗೆ ಅವ್ವ ಹೊಡೆದ್ರೆ ಅವ್ವಂಗೆ ದೆವ್ವ ಬಡ್ದಿತ್ತಂತೆ. ಗುಡ್ಡಕ್ಕಿಂತ ಗುಡ್ಡ ದೊಡ್ಡದು, ತಿಳ್ಕೊ. ನಿನಗೆ ಪೂರ್ತಿ ಲೂಸ್ ಅಷ್ಟೇ. ಏಯ್, ಯಾಕೆ ಹಾಗೆ ನಗ್ತಾ ಇದ್ಯಾ? ನಗದೆ ಇನ್ನೇನ್ ಮಾಡ್ಲಕ್ಕ? ನೀನ್ ಈ ರೀತಿ ತಲೆ ಬುಡ ಇಲ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ. ತಲೆ ಎಲ್ಲಿದೆ ಬುಡ ಎಲ್ಲಿದೆ ಅಂತ ಈ ಹಾವರಾಣಿಗೆ ಚೆನ್ನಾಗ್ ಗೊತ್ತು. ಮಲಗಿರೋ ಸರ್ಪನ ಬಡ್ದೆ ಎಬ್ಬಿಸ್ತಾ ಇದ್ಯಾ, ಅನುಭವಿಸ್ತ್ಯಾ. ಯಾಕೆ ದಿವ್ಯಕ್ಕ ನನ್ ಮೇಲೆ ಇಷ್ಟೊಂದು ದ್ವೇಷ ನಿಂಗೆ? ಇದು ದ್ವೇಷ ಅಲ್ಲ ಕಣೆ, ರೋಷ. ಓಹೋ, ಹಾಗಾದ್ರೆ 12 ವರ್ಷನಾ? ಅಲ್ಲ, ಜೀವನ ಪೂರ್ತಿ. ಓಹೋ, ಇದು ಒಳ್ಳೆ ಗಮ್ಮತ್ತಿದೆ. ಹಾವಿನ ದ್ವೇಷ 12 ವರ್ಷ, ನಮ್ಮ ಅಕ್ಕನ ರೋಷ 100 ವರ್ಷ. ಅಲ್ಲ ಕಣ, ನಿನ್ ಧ್ವನಿಲಿ ಯಾಕೋ ಈ ಆತಂಕ, ಕಂಪನ ಇದೆ? ಏನ್ ಹೇಳ್ತಾ ಇದೀಯ ನೀನು? ಹೇಳಿ ಗುರುಗಳೇ, ನಮ್ಮಮ್ಮನ ಹುಚ್ಚಂದ್ರಾವತಿ ಅಂತ ಯಾಕಂತಾರೆ ಅಂತ? ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನನ್ನಿಂದ ಸಾಧ್ಯನೂ ಇಲ್ಲ. ಹಾಗಾದ್ರೆ ನಿಮ್ ಜೊತೆ ನಾನಿರೋದ್ರಲ್ಲಿ ಯಾವ ಅರ್ಥ ಇದೆ? ಅಪ್ಪಯ್ಯ, ಏನೋ ಪುಟಿ, ಯಾಕೆ ಕೊಡ್ತಾ ಇದೀಯಾ? ನನ್ನ ಗಂಡು ಮಗುವಾಗಿ ಹೀಗೆ ಹೇಳ್ತಾರ? ನನ್ ಗಂಡ್ ಮಗು ಆಗಿದ್ರೇನೆ ಚೆನ್ನಾಗಿರ್ತಿತ್ತು. ಯಾಕೆ ಗೊತ್ತಾ? ಯಾಕೆ, ಏನಾಯ್ತು? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಲೋಕಾರೂಢಿ ಮಾತು 100ಕ್ಕೆ 100 ಸತ್ಯ. ಈಗ ಏನಾಯ್ತು ಹೇಳೋ? ದಿವ್ಯಕ್ಕ ಮತ್ತೆ ನನ್ನ ಹತ್ರ ಜಗಳ ಆಡಿದ್ಲು. ಅಷ್ಟೇ ತಾನೇ? ಮನೆ ಅಂದ್ರೆ ಹಾಗೆ ಕಣೋ ಪುಟ. ಗಂಡ ಹೆಂಡತಿ, ಅಕ್ಕ ತಂಗಿ, ಅಣ್ಣ ತಮ್ಮ ಅವಾಗವಾಗ ಜಗಳ ಆಡ್ತಾ ಮತ್ತೆ ಒಂದಾಗ್ತಾ ಇರೋದ್ರಲ್ಲಿ ಇದೆಯಲ್ಲ ಸುಖ, ಅದರ ಗಮ್ಮತ್ತೇ ಬೇರೆ. ಇದು ಅಷ್ಟು ಲಘುವಾಗಿರೋ ಜಗಳಗಳಲ್ಲಪ್ಪ. ದಿವ್ಯಕ್ಕನ್ನ ಯಾರೋ ಪೂರ್ತಿಯಾಗಿ ಬ್ರೈನ್ ವಾಶ್ ಮಾಡಿದ್ದಾರೆ. ಜೀವನ ಪೂರ್ತಿ ಅವಳನ್ನ ದ್ವೇಷಿಸ್ತಾಳಂತೆ. ಅವಳೇನೋ ಮಾತಿನ ಭರದಲ್ಲಿ ಹಾಗೆ ಹೇಳಿರ್ತಾಳೆ. ನಾನು ಅವಳಿಗೆಲ್ಲ ಹೇಳಿ ಸರಿ ಮಾಡ್ತೀನಿ. ನೀನಿಗೆ ಸುಮ್ಮನೆ ಅಳುಮುಂಜಿ ತರ ಅಳ್ತಾ ಇರಬೇಡ, ಆಯ್ತಾ? ಇಲ್ಲಪ್ಪ, ಮುಂದೆ ಏನೋ ಕಾದಿದೆ ಅಂತ ನನ್ನ ಒಳಮನಸ್ಸು ಪದೇ ಪದೇ ಹೇಳ್ತಾ ಇದೆ. ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ಹೋಗು, ನೋಡಿ ಜನ ಬಹಳ ಚಂದ ಅಂತಾರೆ. ಹೇಳಿ ನೀನು ಮನೆ ಬಿಟ್ಟು ಹೋಗ್ತಾಳಂತ. ಎಲ್ಲಿಗೆ ಹೋಗ್ತೀಯ ಮನೆ ಬಿಟ್ಟು? ಏನ್ ಸ್ಮಶಾನಕ್ಕೆ ಹೋಗ್ತೀಯ? ನಿಮ್ಮನ್ನೆಲ್ಲ ಸರಿ ಮಾಡೋಕೆ ನನ್ನ ಕೈಲಿ ಆಗಲ್ಲ. ನಿಮ್ಮ ಈ ಅಹಂಕಾರಗಳು, ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡೋದು, ಇದು ಯಾವುದನ್ನು ನನ್ನಿಂದ ಸರಿ ಮಾಡಕ್ ಆಗಲ್ಲ. ಅಸಲಿಗೆ ನಾನೇ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಆ ಕಿರಣ ನೋಡಿದ್ರೆ ಹಾಗೆ, ನೀನ್ ನೋಡಿದ್ರೆ ಹೀಗೆ. ಹೋಗಿ ಎಲ್ಲ ಹಾಳು ಬಡ್ಕೊಂಡು ಹೋಗಿ.
ಇವತ್ತು ಹೇರೂರು ದೇವಸ್ಥಾನದಲ್ಲಿ ನಿಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತಂತೆ. ಹೌದು ಶಿವಣ್ಣ, ನನ್ನ ಅರ್ಧ ಧ್ವನಿ ನನ್ನ ಬಿಟ್ಟು ಹಾರೋಯ್ತು. ಹುಷಾರಿಲ್ವಾ? ಗಂಟ್ಲು ಸರಿ ಇಲ್ವಾ? ಅದೆಲ್ಲ ಏನೂ ಇಲ್ಲ ಶಿವಣ್ಣ. ನಾನು ತುಂಬ ಪ್ರೀತಿಸ್ತಿದ್ದ ಎಳೆ ಜೀವ ನಮ್ಮ ಕಿರಣ ನನ್ನ ಬಿಟ್ಟು ಹೊರಟೋದ. ಅಯ್ಯೋ, ಹಾಡೋರು ಒಬ್ಬ ಹೋದ್ರೆ ಇನ್ನೊಬ್ಬ ಬರ್ತಾನೆ. ಮುಖ್ಯವಾಗಿ ಜನ ಬರೋದು ನಿಮ್ಮ ವ್ಯಾಖ್ಯಾನ ಕೇಳೋದಕ್ಕೆ. ಅದನ್ನು ಮಾತ್ರ ಬಿಡ್ಬೇಡಿ ಮಾರ್ಯಾರೆ. ಅದು ಪೇಟೆಯಲ್ಲಿ ಯಾರು ಹೇಳಿದ್ರು ಇದೇನು ಕೆಲಸ. ಅಪ್ಪಯ್ಯ, ನೀವಿಷ್ಟು ಬೇಜಾರಲ್ಲಿದ್ದೀರಾ ಅಂತ ನನ್ಗೆ ಗೊತ್ತಿರಲಿಲ್ಲ. ನಂದೇ ಏನೇನೋ ಹೇಳಿ ನಿಮ್ಮ ತಲೆ ತಿಂದ್ಬಿಟ್ಟೆ. ಕಿರಣನ್ಗೆ ಏನಾಯ್ತಪ್ಪಯ್ಯ? ಯಾರೇನಾದ್ರೂ ನಿನಗೇನು? ಹಾಗಿದ್ರು ನೀ ಮನೆ ಬಿಟ್ಟು ಹೋಗೊಳ್ತಾನೆ. ಇಲ್ಲ ಅಪ್ಪಯ್ಯ, ನಾನು ಎಲ್ಲಿಗೂ ಹೋಗಲ್ಲ. ಏನೋ ಮನಸ್ಸಿಗಾಗಿರೋ ಬೇಸರಕ್ಕೆ ಹಾಗಂದೆ ಅಷ್ಟೆ. ಎಲ್ರೂ ಅವ್ರವ್ರ ಮನಸ್ಸಿಗಾಗಿರೋ ಬೇಸರಕ್ಕೆ ಮಾತಾಡಿ. ಆ ಕಿರಣನೂ ಅಷ್ಟೇ. ಹೇಳಿದ ಮಾತನ್ನ ಕೇಳೋ ತಾಳ್ಮೆ ಇಲ್ಲ. ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಛಲ ಮೊದಲೇ ಇಲ್ಲ. ಒಂದು ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಯಾರು ಹೇಳಿದ ಮಾತನ್ನ ಕೇಳೋ ಸೌಜನ್ಯ ಇರಬೇಕು. ನಿಮ್ಗಳ ಜನ್ಮಕ್ಕೆ ಅವೆಲ್ಲ ಎಲ್ಲಿ ಬರುತ್ತೆ ಹೇಳಿ? ಬುದ್ಧಿ ಬೆಳೆದಿಲ್ಲ, ಬುದ್ಧಿ ಮಾತು ಕೇಳಲ್ಲ. ನಿಮಗೆ ಹೇಗೆ ಬರುತ್ತೆ, ಏನ್ ತೋಚುತ್ತೆ ಅದನ್ನೇ ಮಾಡೋಗಿ. ನಿಮ್ದೇ ರಂಗಸ್ಥಳ, ನಿಮ್ದೇ ವೇಷ. ಅಪ್ಪಯ್ಯ ಮತ್ತೆ ಕಿರಣನ್ ಮಧ್ಯೆ ಏನ್ ನಡೆದಿರಬಹುದು? ಅಕ್ಕನ್ ಮಾತ್ಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಛೇ, ಯಾಕೆ ಹೀಗೆಲ್ಲ ಆಗ್ತಿದೆ? ಕೇಳಕ್ಕಾಗಲ್ಲ ಕಣೋ. ನನ್ನ ಮೇಲಿನ ಸಿಟ್ಟನ್ನ ಈ ಮೂರ್ಖ ಹಾರ್ಮೋನಿಯಂ ಮೇಲೆ ತೋರಿಸ್ತಿದ್ಯಲ್ಲ ಮಾರಾಯ. ಕೆಟ್ಟ ಬುದ್ಧಿ ಅಲ್ವಾ ಇದು? ಮತ್ತೇನೇನು, ನೀವೆಲ್ಲರೂ ಸೇರ್ಕೊಂಡು ನನ್ನಿಂದ ಏನೋ ವಿಷಯನ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಏನನ್ನ? ಎಲ್ರು ಯಾಕೆ ನನ್ನನ್ನ ಹುಚ್ಚು ಚಂದ್ರಾವತಿ ಅಂತ ಕರೀತಾರೆ ಅನ್ನೋದು ನಿನ್ ಪ್ರಶ್ನೆ ಅಲ್ವಾ? ಅದಕ್ಕೆ ಮೊನ್ನೆ ಕೂಡ ಬೇರೆ ಬೇರೆ ರೀತಿ ಪೀಠಿಕೆ ಹಾಕ್ತಾ ಇದ್ದೆ, ಹೌದು ತಾನೆ? ಹೌದು. ನಾನು ಹೇಳಲೇಬೇಕೇನೋ? ಹೌದು. ಸರಿ, ನಾನು ಹೇಳಬೇಕು ಅಂದ್ರೆ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನೀನು ಆಣೆ ಮಾಡ್ಬೇಕು. ಯಾರ ಮೇಲೆ? ನೀನ್ ಮುದ್ದು ಮಾಡೋ ಈ ತಾಯಿ ಮೇಲೆ. ಸರಿ, ನಿನ್ ಮಾತು ನಡೆಸ್ಕೊಡ್ತೀನಿ. ಆದ್ರೆ ಯಾಕೆಲ್ಲರೂ ನಿಂಗೆ ಹಾಗಂತಾರೆ ಅದನ್ನ ಈಗಲೇ ಹೇಳು. ಹೇಳಲೇಬೇಕೇನೋ? ಹ್ಞೂ, ಮತ್ತೆ ಆಣೆ ತಗೊಂಡಿಲ್ವಾ? ಏನಿಲ್ಲ ಕಣೋ, ಚಿಕ್ಕವಳಿದ್ದಾಗಿಂದ ಸಂಗೀತ ಅಂದ್ರೆ ನನಗೆ ತುಂಬಾ ಹುಚ್ಚು. ಒಂದ್ಸಲ ಸಂಗೀತ ಕಲಿಬೇಕು ಅಂತ ಮದ್ರಾಸಿಗೆ ಹೊರಟೋಗ್ಬಿಟ್ಟೆ. ಆದ್ರೆ ಮದ್ರಾಸಲ್ಲಿ ನನಗೆ ಸಂಗೀತ ಕಲಿಯಕ್ಕೆ ಆಗ್ಲಿಲ್ಲ. ವಾಪಸ್ ಬಂದ್ಬಿಟ್ನಾ. ನೋಡಿದವರು ಚಂದ್ರಾವತಿ ಹುಚ್ಚು ಅಂದ್ರು, ಇನ್ಯಾರೋ ಹುಚ್ಚು ಚಂದ್ರಾವತಿ ಅಂತ ಕರೆದ್ರು. ಹೀಗೆ ಬಾಯಿಗೆ ಬಾಯಿ ಹರಿದಾಡಿ ಆ ಬಿರುದು ನನಗೆ ಶಾಶ್ವತ ಆಗೋಗ್ಬಿಡ್ತು. ಅಮ್ಮ, ನಿನಗೆ ಸಂಗೀತ ಅಂದ್ರೆ ಅಷ್ಟೊಂದು ಹುಚ್ಚಿತ್ತ? ಹೌದು ಕಣ, ನನ್ನ ಕೈಲಾಗದೆ ಇದ್ದದನ್ನ ನೀನ್ ಸಾಧಿಸ್ತಾ ಇದೀಯ. ಹೆತ್ತ ಕರಳು ಎಷ್ಟು ಸಂತೋಷ ಪಡ್ತಿದೆ ಗೊತ್ತಾ? ನೀನ್ ನೋಡಿದ್ರೆ ನಿನ್ ಗುರುಗಳ ಹತ್ರನೇ ಜಗಳ ಮಾಡ್ಕೊಂಡು ಬಂದಿದ್ಯಾ. ಏನ್ ಹೇಳ್ಬೇಕು ನಿನಗೆ? ಅಷ್ಟೇನಾ? ಅದನ್ನ ಏನೇನೋ ಕತೆ ಕಟ್ಕೊಂಡು ನನ್ನೊಳಗೆ ನಾನೇ ದೊಡ್ಡ ಅನುಮಾನದಲ್ಲಿ ಒದ್ದಾಡ್ತಾ ಇದ್ದೆ. ಅದು ಹಾಗೆ ಕಣೋ, ಕಲೆ ಕಲಾವಿದ್ರ ಸುತ್ತ ಈ ಗುಸುಗುಸು ಅಂತೆ ಕಂತೆಗಳು ಸುತ್ತಾಡ್ತಾನೆ ಇರುತ್ತವೆ. ಅಮ್ಮ ನನಗೇನ್ ಮಾಡ್ಲಿ? ಸೀದಾ ಸದಾಶಿವರವ್ರ ಮನೆಗೆ ಹೋಗು. ನೀನ್ ಜಗಳ ಮಾಡಿದ್ದಕ್ಕೆ ಕ್ಷಮೆ ಕೇಳು. ಅವ್ರ ಮುಖದಲ್ಲಿ ಆಗೋ ಸಂತೋಷನ ನೋಡು. ಆಗ ನಿನಗೆ ಗೊತ್ತಾಗುತ್ತೆ ತಪ್ಪಿನ ಅರಿವಾದ ಪಶ್ಚಾತ್ತಾಪದಲ್ಲಿ ಎಂಥ ಸಂತೋಷ ಇರುತ್ತೆ ಅಂತ.
ಆಂಟಿ, ಅಂತೂ ನಾಟಕನ ಸುಖ ಅಂತ ಮಾಡಿದ್ರಿ. ನೀನಿದ್ದ ಕಡೆ ಸುಖ ಅಂತಾನೆ ಇರುತ್ತೆ ಕಣಮ್ಮ. ನಿನ್ನ ಲವಲವಿಕೆ, ನಿನ್ನ ಪ್ರಯತ್ನ, ನಿನ್ನ ಜೀವನ್ಮುಖಿ ಧೋರಣೆ ನಿನ್ನ ವಯಸ್ಸಿನ ಎಲ್ಲ ಹೆಣ್ಮಕ್ಳಿಗೂ ಎಲ್ಲಿರುತ್ತೆ ಹೇಳು? ಹಾಗೇನಿಲ್ಲ, ನಮ್ಮ ಕಿರಣ್ಗೋಸ್ಕರ ನಾನು ಅಷ್ಟು ಮಾಡಬೇಡ್ವಾ? ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ಸದಾಶಿವರ ಹತ್ರ ಹೋಗಿ ಜಗಳ ಮಾಡ್ಕೊಂಡು ಬಂದಿರೋ ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ. ನೀನು ಹೇಳಿದ್ಮೇಲೆ ಗೊತ್ತಾಗಿದ್ದು. ನೋಡು, ಇನ್ನೊಂದ್ಸಲ ಅವನೇನಾರು ಈ ರೀತಿ ಮಾಡಿದ್ರೆ ನೀನೇ ಬಂದು ನನಗೆ ಹೇಳಬೇಕು. ಇದನ್ನ ನಾನು ಹೇಗೆ ಹೇಳಿ ಆಂಟಿ? ಕಿರಣ ಎಲ್ಲಿರ್ತಾನೋ ಅಲ್ಲೇ ಕಾವ್ಯ ಇರ್ತಾಳೆ. ಅವನ ನೆರಳಲ್ಲಿ ನಾನು, ನನ್ನ ಉಸಿರವನು. ಗುರುಗಳೇ, ನಂದು ತಪ್ಪಾಯ್ತು. ಆಗಲಿ ಬಿಡು, ನಿನ್ನಂತ ಹುಡುಗರು ತಪ್ಪು ಮಾಡದೆ ಇನ್ಯಾರು ಮಾಡ್ತಾರೆ? ಬಾ. ಇಲ್ಲ ಗುರುಗಳೇ, ನಿಮ್ಮ ಹತ್ರ ನಾನು ತುಂಬ ಒರಟಾಗಿ ನಡ್ಕೊಂಡೆ. ನನ್ನನ್ನು ಕ್ಷಮಿಸ್ತೀರ ಅಲ್ವಾ? ಇರ್ಲಿ ಬಿಡು ಕಿರಣ, ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಕಣ. ಇಷ್ಟಕ್ಕೂ ನೀನು ಗೂಡು ಬಿಟ್ಟು ಹೋದ ಗುಬ್ಬಚ್ಚಿ ಥರ ಮರಳಿ ಮತ್ತೆ ಗೂಡಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಕಲಾವಿದರೆಲ್ಲ ಒಂದೇ ಗೂಡಿನ ಹಕ್ಕಿಗಳಿದ್ದ ಹಾಗೆ ಕಣ. ಅಲ್ಲ ಗುರುಗಳೇ, ಅಮ್ಮನಿಗೆ ಮದ್ರಾಸ್ಗೆ ಹೋಗಿ ಬರೋಷ್ಟು ಸಂಗೀತದ ಹುಚ್ಚಿತ್ತ? ಮದ್ರಾಸು ಸಂಗೀತ? ಹೌದು ಹೌದು, ಮದ್ರಾಸು ಅಂದ್ರೆ ಈಗ ಅದನ್ನ ಈ ಚೆನ್ನೈ ಅಂತ ಕರೀತಾರೆ ಅನ್ಸತ್ತೆ. ಅಮ್ಮ ಆಗಿನ ಕಾಲದಲ್ಲೇ ಅಷ್ಟು ದೂರ ಹೋಗಿ ಬಂದಿಲ್ಲ ಗುರುಗಳೇ. ನಿಮ್ಮಮ್ಮ ಮದ್ರಾಸ್ಗೆ? ಹೌದು ಹೌದು, ನಿಮ್ಮಮ್ಮ ಮದ್ರಾಸ್ಗೆ ಹೋಗಿದ್ಲು. ಅವಳಿಗೆ ಮದ್ರಾಸ್ ಅಂದ್ರೆ ತುಂಬಾ ಇಷ್ಟ. ಆ ಮದ್ರಾಸಲ್ಲಿ ಸಮುದ್ರ ಇದೆ, ಸಮುದ್ರದಲ್ಲಿ ಮೀನಿದೆ, ಮೀನು ಈಜುತ್ತೆ. ಸಮುದ್ರನ? ಅಲ್ಲ ಗುರುಗಳೇ, ಅಮ್ಮ ಸಮುದ್ರ ನೋಡೋಕೆ ಮದ್ರಾಸ್ಗೆ ಹೋಗಿದ್ಲಾ?